ನಮ್ಮೆಲ್ಲರ ಮನಸ್ಸಿನಲ್ಲೂ ಪ್ರತಿದಿನ ಸಾವಿರಾರು ಆಲೋಚನೆಗಳು ಬರ್ತಾನೇ ಇರುತ್ತೆ ಅಲ್ವಾ? ಆದ್ರೆ ಅವುಗಳಲ್ಲಿ ಯಾವುದೂ ನಮ್ಮ ಭವಿಷ್ಯವನ್ನ ರೂಪಿಸುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀವಾ? ಬನ್ನಿ, ಗುರುದೇವ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಜ್ಞಾನದ ಬೆಳಕಿನಲ್ಲಿ ನಮ್ಮ ಆಲೋಚನೆಗಳ ದಾಸರಾಗೋದನ್ನ ಬಿಟ್ಟು ಒಡೆಯರಾಗೋದು ಹೇಗೆ ಅಂತ ನೋಡೋಣ. ಹೀಗೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ಮನಸ್ಸಿದೆಯಲ್ಲ, ಅದು ಒಂದು ದೊಡ್ಡ ಗದ್ದಲದ ಸಂತೆ ಇದ್ದಾಗೆ. ಅಲ್ಲಿ ಪ್ರತಿಯೊಂದು ಆಲೋಚನೆಯನ್ನು ವ್ಯಾಪಾರಿಯು ನಮ್ಮ ಗಮನ ಸೆಳೆಯೋಕೆ ಕೂಗ್ತಾ ಇರ್ತಾನೆ. ಒಬ್ಬ ಹಳೆಯ ನೋವನ್ನು ಮಾರೋಕ್ ಬಂದ್ರೆ ಇನ್ನೊಬ್ಬ ಭವಿಷ್ಯದ ಚಿಂತೆಯನ್ನ ನಮ್ಮ ತಲೆಗೆ ಕಟ್ಟೋಕೆ ನೋಡ್ತಾನೆ. ಅಬ್ಬಾ, ಈ ಸದ್ದುಗದ್ದಲದಲ್ಲಿ ನೆಮ್ಮದಿ ಅನ್ನೋದು ಸಿಕ್ಕೋದಾದ್ರೂ ಹೇಗೆ? ಈ ಮಾನಸಿಕ ಗೊಂದಲವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ವಿಶಾಲ್ ಅನ್ನೋ ವ್ಯಕ್ತಿಯ ಕಥೆ ಕೇಳೋಣ. ಹೊರಗಿನಿಂದ ನೋಡಿದ್ರೆ ವಿಶಾಲ್ ಹತ್ರ ಎಲ್ಲವೂ ಇತ್ತು, ಯಶಸ್ಸು, ಹಣ, ಗೌರವ ಎಲ್ಲವೂ. ಆದ್ರೆ ಅವನ ಮನಸ್ಸಿನೊಳಗೆ ಆತಂಕದ ಆಲೋಚನೆಗಳು ಒಂದು ನಿರಂತರ ಪ್ರವಾಹವೇ ಹರಿತಿತ್ತು. ಅವನನ್ನ ಒಬ್ಬ ಕೈದಿಯ ಹಾಗೆ ಮಾಡಿಬಿಟ್ಟಿತ್ತು. ಅಂದ್ರೆ ಅವನ ಮನಸ್ಸೇ ಅವನಿಗೆ ದೊಡ್ಡ ಶತ್ರುವಾಗಿತ್ತು. ಸರಿ, ನಮ್ಮ ಮನಸ್ಸನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಈ ಪಯಣದಲ್ಲಿ 4 ಪ್ರಮುಖ ಹಂತಗಳಿವೆ. ಮೊದಲನೆಯದು ಆಂತರಿಕ ಬಂಡಾಯ, ಅಂದ್ರೆ ನಮ್ಮ ಆಲೋಚನೆಗಳ ವಿರುದ್ಧವೇ ಸ್ವಾತಂತ್ರ್ಯ ಘೋಷಿಸೋದು. ಎರಡನೆಯದು ಫಿಲ್ಟರ್ ನಿರ್ಮಾಣ, ಕೆಟ್ಟ ಆಲೋಚನೆಗಳನ್ನ ತಡೆಯೋ ಕಲೆ. ಮೂರನೆಯದು ಪ್ರಜ್ಞೆಯ ಜಾಗೃತಿ, ನಮ್ಮ ಒಳಗಿನ ಅಸಲಿ ಶಕ್ತಿಯನ್ನ ಎಚ್ಚರಗೊಳಿಸೋದು. ಕೊನೆಯದಾಗಿ ಪಾಂಡಿತ್ಯದ ಹಾದಿ, ಇದನ್ನ ನಮ್ಮ ದಿನನಿತ್ಯದ ಅಭ್ಯಾಸ ಮಾಡಿಕೊಳ್ಳೋದು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಭಾಗ, ಆಂತರಿಕ ಬಂಡಾಯ. ಇದು ನಮ್ಮೊಳಗೆ ನಾವು ಮಾಡ್ಕೊಳ್ಬೇಕಾದ ಒಂದು ದೊಡ್ಡ ಕ್ರಾಂತಿ. ಇಷ್ಟು ದಿನ ನಮ್ಮ ಮನಸ್ಸು ನಮ್ಮನ್ನ ಆಳಿರ್ಬೋದು, ಹೌದು. ಆದ್ರೆ ಈಗ ಅದರ ಗುಲಾಮನಾಗಿರೋದನ್ನ ನಿಲ್ಸಿ ಅದರ ಮಾಲೀಕನಾಗೋಕೆ ಒಂದು ದೃಢ ಸಂಕಲ್ಪ ಮಾಡ್ಬೇಕಾದ ಸಮಯ ಬಂದಿದೆ. ಈ ಸಾಲುಗಳು ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ನಾನು ಮತ್ತು ನನ್ನ ಆಲೋಚನೆ ಎರಡೂ ಬೇರೆ ಬೇರೆ. ನಾವು ಕೇವಲ ಒಂದು ಆಲೋಚನೆಯಲ್ಲ, ನಾವು ಆ ಆಲೋಚನೆಯನ್ನು ಗಮನಿಸ್ತಿರುವ ಒಂದು ಚೈತನ್ಯ. ಆಲೋಚನೆ ಒಂದು ನೀರಿನ ಗುಳ್ಳೆಯಷ್ಟೇ, ಆದ್ರೆ ನಾವದನ್ನ ಹಿಡಿದಿಟ್ಕೊಂಡಿರುವ ಸಾಗರ. ಈ ಅಂತರ ನಮಗೆ ಅರ್ಥವಾದ ಕ್ಷಣ ನಿಜವಾದ ಶಕ್ತಿ ನಮ್ಮ ಕೈಗೆ ಬರುತ್ತೆ. ಇದು ಒಂದು ಬಹಳ ಮುಖ್ಯವಾದ ಸತ್ಯವನ್ನ ಹೇಳುತ್ತೆ. ನಮ್ಮ ಭವಿಷ್ಯವನ್ನ ರೂಪಿಸೋದು ಹೊರಗಿನ ಸಂದರ್ಭಗಳಲ್ಲ, ಬದಲಾಗಿ ನಮ್ಮ ಒಳಗಿನ ಆಲೋಚನೆಗಳು. ಇವತ್ತು ನಾವು ಯಾವ ಆಲೋಚನೆಯ ಬೀಜವನ್ನು ಬಿತ್ತುತ್ತೇವೋ, ನಾಳೆ ಅದೇ ನಮ್ಮ ಜೀವನ ಅನ್ನೋ ದೊಡ್ಡ ಮರವಾಗಿ ಬೆಳೆಯುತ್ತೆ. ಹಾಗಿದ್ರೆ ಯಾವ ಬೀಜ ಬಿತ್ತಬೇಕು ಅನ್ನೋ ಆಯ್ಕೆ ಸಂಪೂರ್ಣವಾಗಿ ನಮ್ಮದು. ಹಾಗಿದ್ರೆ ನಮ್ಮ ಅಸಲಿ ಶತ್ರು ಯಾರು? ಎಲ್ಲಿದ್ದಾನೆ ಅವನು? ಅವನು ಎಲ್ಲೂ ಹೊರಗಿಲ್ಲ, ನಮ್ಮೊಳಗೆ ಇದ್ದಾನೆ. ಈ ಕೆಲ್ಸವನ್ನ ನಾಳೆ ಮಾಡೋಣ ಬಿಡು ಅಂತ ಹೇಳೋ ಆ ಒಳಗಿನ ಒಂದು ಧ್ವನಿ ಇದೆಯಲ್ಲ, ಅದೇ ನಮ್ಮ ಅತೀ ದೊಡ್ಡ ಶತ್ರು. ಆ ಆಲೋಚನೆಯನ್ನ ಗುರುತಿಸಿ ಅದನ್ನ ಸೋಲಿಸೋದೇ ನಮ್ಮ ಮೊದಲ ಗೆಲುವು. ಈಗ ಎರಡನೇ ಭಾಗಕ್ಕೆ ಬರೋಣ, ಫಿಲ್ಟರ್ ನಿರ್ಮಾಣ. ಒಮ್ಮೆ ನಾವು ಬಂಡಾಯ ಎದ್ದು ಮೇಲೆ ಮುಂದಿನ ಹೆಜ್ಜೆ ನಮ್ಮ ಮನಸ್ಸಿನ ಗೇಟಿಗೆ ಒಬ್ಬ ಕಾವಲುಗಾರನನ್ನ ನೇಮಿಸೋದು. ಬೇಡದ ಹಾನಿಕಾರಕ ಆಲೋಚನೆಗಳನ್ನ ಒಳಗೆ ಬಿಡದ ಹಾಗೆ ಒಂದು ಜಾಗೃತ ಫಿಲ್ಟರ್ ಅನ್ನು ಹೇಗೆ ಕಟ್ಟೋದು ಅಂತ ಈಗ ಕಲಿಯೋಣ. ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ವಿದ್ಯಾರ್ಥಿಯ ನಿಜವಾದ ಗುರಿ ಓದಿ ಪರೀಕ್ಷೆಯಲ್ಲಿ ಪಾಸಾಗೋದು. ಆದರೆ ಅವನು ಮನಸ್ಸಿಗೆ ಸೋಷಿಯಲ್ ಮೀಡಿಯಾ ನೋಡೋ ಆಲೋಚನೆ ಬರುತ್ತೆ. ಅದು ಕ್ಷಣಿಕ ಸುಳ್ಳು ಆನಂದ. ನಮ್ಮ ಫಿಲ್ಟರ್ ಏನ್ ಮಾಡುತ್ತೆ ಅಂದ್ರೆ, ಆ ತಾತ್ಕಾಲಿಕ ಸುಖಕ್ಕೂ ನಮ್ಮ ನಿಜವಾದ ಗುರಿಗೂ ಇರೋ ವ್ಯತ್ಯಾಸವನ್ನ ನಮ್ಗೆ ತೋರಿಸುತ್ತೆ, ಸರಿಯಾದ ಆಯ್ಕೆ ಮಾಡಕ್ಕೆ ಸಹಾಯ ಮಾಡುತ್ತೆ. ನಿಜವಾದ ಶ್ರೀಮಂತಿಕೆ ಅಂದ್ರೇನು? ಅದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ, ಬದಲಾಗಿ ಅನಗತ್ಯ ಆಲೋಚನೆಗಳ ಗೊಂದಲವನ್ನ ಮನಸ್ಸಿನಿಂದ ಹೊರಹಾಕೋದ್ರಲ್ಲಿದೆ. ನಮ್ಮ ಮನಸ್ಸು ಈ ಕಸದಿಂದ ಖಾಲಿಯಾದಾಗ ಅದು ನಿಜವಾದ ಸಂಪತ್ತಿನಿಂದ, ಅಂದ್ರೆ ಶಾಂತಿಯಿಂದ ತುಂಬಿಕೊಳ್ಳುತ್ತೆ. ಮನಸ್ಸಿನ ಭಾರ ಎಳೆಸ್ಕೊಡೋದೇ ನಿಜವಾದ ಐಶ್ವರ್ಯ. ನಾವೆಲ್ಲರೂ ಸಂತೋಷದ ಹಿಂದೆ ಓಡ್ತಾನೇ ಇರ್ತೀವಿ ಅಲ್ವಾ? ಆದ್ರೆ ಸತ್ಯ ಏನ್ ಗೊತ್ತಾ? ಸಂತೋಷ ಅನ್ನೋದು ಬೆನ್ನಟ್ಟುವ ಗುರಿಯಲ್ಲ, ಅದು ನಾವು ಸರಿಯಾದ ಆಲೋಚನೆಗಳನ್ನ ಆಯ್ಕೆ ಮಾಡಿದಾಗ ಸಿಗುವ ಒಂದು ಬೈ ಪ್ರಾಡಕ್ಟ್. ನಾವು ಸರಿಯಾದ ದಾರಿಯಲ್ಲಿ ನಡೆದ್ರೆ ಸಂತೋಷ ನಮ್ಮ ನೆರಳಿನ ಹಾಗೆ ನಮ್ಮನ್ನ ಹಿಂಬಾಲಿಸ್ಕೊಂಡ್ ಬರುತ್ತೆ. ಆಲೋಚನೆಗಳ ಈ ಗದ್ದಲದ ಮಧ್ಯೆ ಒಂದು ಅದ್ಭುತವಾದ ಸಾಧನ ಇದೆ, ಅದುವೇ ಮೌನ. ನಮ್ಮೊಳಗಿನ ಈ ಸಂತೆ ನಿಶ್ಶಬ್ದವಾದಾಗ ನಮ್ಮೊಳಗಿನ ಸತ್ಯದ ಧ್ವನಿ ಸ್ಪಷ್ಟವಾಗಿ ಕೇಳಿಸೋಕೆ ಶುರುವಾಗುತ್ತೆ. ಸರಿ, ಈಗ ಮೂರನೇ ಭಾಗ, ಪ್ರಜ್ಞೆಯ ಜಾಗೃತಿ. ಹಾಗಿದ್ರೆ ಆ ಗದ್ದಲ ನಿಂತ ಮೇಲೆ ಏನಾಗತ್ತೆ? ಆಗ ನಮ್ಮೊಳಗಿನ ನಿಜವಾದ ಜ್ಞಾನ, ನಮ್ಮೊಳಗಿನ ಶಾಂತಿಯ ಧ್ವನಿ ಕೇಳೋಕೆ ಶುರುವಾಗತ್ತೆ. ಇದು ಆಲೋಚನೆಗಳನ್ನ ಬಲವಂತವಾಗಿ ಅದುಮಿ ಹಾಕೋದಲ್ಲ, ಬದಲಾಗಿ ಅವು ಬಂದ ಹೋದ್ರೂ ಅದಕ್ಕೆ ಪ್ರತಿಕ್ರಿಯಿಸದೆ ಸುಮ್ಮನೆ ನೋಡಬಲ್ಲ ಒಂದು ಉನ್ನತ ಪ್ರಜ್ಞೆಯನ್ನ ಜಾಗೃತಗೊಳಿಸೋದು.
ಶಾಂತವಾಗಿರೋದು ಅಂದ್ರೆ ಸುಮ್ನೆ ಕೂರೋದಲ್ಲ ಅಥವಾ ನಿಷ್ಕ್ರಿಯರಾಗೋದಲ್ಲ. ಅದೇ ಅತ್ಯುನ್ನತ ಪ್ರಗತಿಯ ಒಂದು ರೂಪ. ಯಾಕಂದ್ರೆ ಚಂಚಲ ಮನಸ್ಸು ಅಸೂಯೆ ಮತ್ತು ಒತ್ತಡವನ್ನಷ್ಟೇ ಹುಟ್ಟುಹಾಕುತ್ತೆ. ಆದ್ರೆ ಶಾಂತವಾದ ಮನಸ್ಸು ನಂಬೋಕಾಗದಷ್ಟು ಶಕ್ತಿಯ ಮೂಲ. ಅದು ನಮ್ಗೆ ಸ್ಪಷ್ಟವಾಗಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ನಮ್ಮ ನಿಜವಾದ ಅಸ್ತಿತ್ವವನ್ನ ನೆನಪಿಸಿಕೊಳ್ಳಬೇಕಾದ ಸಮಯ ಇದು. ನಾವು ಈ ಸಣ್ಣಪುಟ್ಟ ಗೊಂದಲದ ಆಲೋಚನೆಗಳಿಗಿಂತ ಎಷ್ಟೋ ದೊಡ್ಡವರು. ನಮ್ಮ ಜೀವನಕ್ಕೆ ಒಂದು ಮಹಾನ್ ಉದ್ದೇಶವಿದೆ. ಆ ದೊಡ್ಡ ಉದ್ದೇಶದ ಮುಂದೆ ಈ ಚಿಲ್ಲರೆ ಆಲೋಚನೆಗಳು ತಾವಾಗಿಯೇ ತೀರಾ ಕ್ಷುಲ್ಲಕವಾಗಿ ಕಾಣಿಸ್ತವೆ. ಮತ್ತು ಇಲ್ಲಿದೆ ಅಂತಿಮ ಸತ್ಯ. ನಿಜವಾದ ಕ್ರಾಂತಿ ಆಗ್ಬೇಕಿರೋದು ಹೊರಗಲ್ಲ, ನಮ್ಮೊಳಗೆ. ಅದ್ಹೇಗೆ? ಪ್ರತಿಕ್ರಿಯಿಸೋದನ್ನು ನಿಲ್ಲಿಸಿದಾಗ. ಆಲೋಚನೆಗಳು ಆಕಾಶದಲ್ಲಿರೋ ಮೋಡಗಳ ಹಾಗೆ ಬರ್ತವೆ ಹೋಗ್ತವೆ. ಆದ್ರೆ ನಾವು ಆಕಾಶದ ಹಾಗೆ ಸ್ಥಿರವಾಗಿರ್ಬೇಕು. ಅವುಗಳನ್ನ ಸುಮ್ನೆ ಗಮನಿಸ್ಬೇಕು, ಅದಕ್ಕೆ ಅಂಟುಕೊಳ್ಬಾರ್ದು. ಈಗ ಕೊನೆಯ ಭಾಗ, ಪಾಂಡಿತ್ಯದ ಹಾದಿ. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ವಿ. ಆದ್ರೆ ಇದನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಇದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು. ವಿಶಾಲ್ ತನ್ನ ಮನಸ್ಸನ್ನ ಹೇಗೆ ಬದಲಾಯಿಸ್ಕೊಂಡನೋ ಹಾಗೆ ನಾವು ಕೂಡ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸೋಕೆ ಒಂದು ಸ್ಪಷ್ಟವಾದ ಸರಳವಾದ ಕ್ರಿಯಾಯೋಜನೆಯನ್ನ ನೋಡೋಣ. ಕೇವಲ ಈ 2 ಸುಲಭವಾದ ಹಂತಗಳನ್ನ ಮುಂದಿನ 30 ದಿನಗಳ ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ಮೊದಲಿಗೆ, ಯಾವುದೇ ಬೇಡದ ಆಲೋಚನೆ ಬಂದಾಗ ಶಾಂತವಾಗಿ ನಿಮಗೆ ನೀವೇ ಹೇಳ್ಕೊಳ್ಳಿ, ನನ್ನ ದೊಡ್ಡ ಗುರಿಯ ಮುಂದೆ ಈ ಆಲೋಚನೆಗೆ ಬೆಲೆಯೇ ಇಲ್ಲ. ಎರಡನೆಯದಾಗಿ, ತಕ್ಷಣವೇ ಒಂದು ಒಳ್ಳೆಯ ಸಕಾರಾತ್ಮಕ ಆಲೋಚನೆಯನ್ನ ಆಯ್ಕೆ ಮಾಡಿ ಅದರ ಮೇಲೆ ಕೆಲಸ ಶುರು ಮಾಡಿ. ಇದು ನಿಮ್ಮ ಮೆದುಳಿಗೆ ಒಂದು ಹೊಸ ಆರೋಗ್ಯಕರ ದಾರಿಯನ್ನ ಕಲಿಸುತ್ತೆ. ಈ ಕ್ರಿಯಾಯೋಜನೆ ಇದೆಯಲ್ಲ, ಇದು ನೇರವಾಗಿ ಒಂದು ಉತ್ತಮ ಭವಿಷ್ಯವನ್ನ ಸೃಷ್ಟಿಸುತ್ತೆ. ಯಾಕಂದ್ರೆ ಒಳ್ಳೆಯ ಆಲೋಚನೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ನಿಷ್ಕ್ರಿಯತೆಯಲ್ಲ, ಅದೊಂದು ಸಕ್ರಿಯವಾದ ಶಕ್ತಿ. ಶಾಂತಿ ಅಂದ್ರೆ ಸುಮ್ನೆ ಇರೋದಲ್ಲ, ಅದು ಕ್ರಿಯೆಗೆ ಸಿದ್ಧವಾಗಿರುವ ಒಂದು ಪವರ್ಫುಲ್ ಸ್ಥಿತಿ. ಈ ವಾಕ್ಯವನ್ನ ನಿಮ್ಮ ಮಂತ್ರವನ್ನಾಗಿ ಮಾಡಿಕೊಳ್ಳಿ. ನನ್ನ ಮಹಾನ್ ಉದ್ದೇಶದ ಮುಂದೆ ಈ ಆಲೋಚನೆ ಅಪ್ರಸ್ತುತ. ಈ 30 ದಿನಗಳ ಚಾಲೆಂಜ್ನಲ್ಲಿ ಇದು ನಿಮ್ಮ ಪ್ರಬಲ ಅಸ್ತ್ರ. ಪ್ರತಿ ಬಾರಿ ನೀವು ಇದನ್ನ ಹೇಳಿದಾಗ ನಿಮ್ಮ ಮನಸ್ಸಿನ ಹಿಡಿತವನ್ನ ನೀವು ವಾಪಸ್ ಪಡೆಯುತ್ತೀರಿ. ನೋಡಿ, ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಆಲೋಚನೆಗಳಿಗೆ ದಾಸರಾಗಿಯೇ ಉಳಿಯಬೇಕೋ ಅಥವಾ ಅವುಗಳ ಒಡೆಯರಾಗಬೇಕೋ ಇವತ್ತೇ ಆ ನಿರ್ಧಾರ ಮಾಡಿ. ಈ ಒಂದು ಆಯ್ಕೆ ನಮ್ಮ ಜೀವನವನ್ನ ಮಾತ್ರವಲ್ಲ, ನಮ್ಮ ಮೂಲಕ ಈ ಜಗತ್ತನ್ನೇ ಬದಲಾಯಿಸೋ ಶಕ್ತಿಯನ್ನ ಹೊಂದಿದೆ. ಹಾಗಿದ್ರೆ ನಾವಿವತ್ತು ಕಲಿತಿದ್ದನ್ನ ಒಮ್ಮೆ ಬೇಗನೆ ನೆನಪಿಸ್ಕೊಳ್ಳೋಣ. ಮೊದಲನೇ ದಾರಿ, ಬಂಡಾಯ, ಮನಸ್ಸಿನ ದಾಸನಾಗೋದನ್ನ ನಿಲ್ಲಿಸಿ ಸ್ವಾಮಿಯಾಗೋದು. ಎರಡನೇದು, ಫಿಲ್ಟರ್, ಸುಳ್ಳು ಸುಖವನ್ನ ತಿರಸ್ಕರಿಸಿ ಸತ್ಯವನ್ನ ಆಯ್ಕೆ ಮಾಡೋದು. ಮೂರನೇದು, ಜಾಗೃತಿ, ಆಲೋಚನೆಗಳನ್ನ ಕೇವಲ ಗಮನಿಸೋದು, ಅದಕ್ಕೆ ಅಂಟ್ಕೊಳ್ದೇ ಇರೋದು. ಮತ್ತು ನಾಲ್ಕನೇದು, ಸಂಕಲ್ಪ, ನಮ್ಮ ಮಹಾನ್ ಉದ್ದೇಶವನ್ನ ಘೋಷಿಸಿ ಪಾಂಡಿತ್ಯವನ್ನ ಸಾಧಿಸೋದು. ಈ ವಿವರಣೆಯನ್ನ ಮುಗಿಸೋಕ್ ಮುಂಚೆ ಈ ಒಂದು ಪ್ರಶ್ನೆಯನ್ನ ನಿಮ್ ಜೊತೆ ಬಿಟ್ಟು ಹೋಗ್ತೀನಿ. ನಿಮ್ಮ ಜೀವನದ ಆ ಒಂದು ಮಹಾನ್ ಉದ್ದೇಶ ಯಾವುದು? ಅದನ್ನೊಮ್ಮೆ ನೀವು ನಿರ್ಧಾರ ಮಾಡಿದ್ರೆ ಬೇರೆ ಎಲ್ಲಾ ಸಣ್ಣಪುಟ್ಟ ಆಲೋಚನೆಗಳು ತಮ್ಮ ಶಕ್ತಿಯನ್ನೇ ಕಳೆದುಕೊಳ್ಳುತ್ತವೆ. ಆ ಉದ್ದೇಶ ಯಾವುದು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.